ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಾಡು ಬದನೆ ಅಥವಾ ಸುಂಡೆಕಾಯಿ ಅಂತ ಕರೀತಾರೆ ಕೆಲವು ಕಡೆ. ನಾವು ಕಾಡು ಬದನೆ ಅಥವಾ ಚಿಕ್ಕ ಬದನೆ ಅಂತ ಕರಿತೀವಿ. ಇದರ ಪಲ್ಯನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಎಲ್ಲ ಬಿಡಿಸಿ ಈ ಥರ ನೀರಲ್ಲಿ ಇಟ್ಕೊಂಡಿದ್ದೀನಿ, ಕ್ಲೀನಾಗಿ ತೊಳೆದು. ಆಮೇಲೆ ಇದನ್ನು ಸ್ವಲ್ಪ ಜಜ್ಕೋಬೇಕಾಗುತ್ತೆ. ಇದು ಜಜ್ಜಿ ನೀರಿಗೆ ಹಾಕಬೇಕು. ನಾನು ಮೊದಲೇ ನೀರಲ್ಲಿ ತೊಳೆದಿದ್ದರಿಂದ ನೀರಿಗೆ ಹಾಕಿಲ್ಲ, ಇವಾಗ ಹಾಗೆ ಇಟ್ಕೊಂಡಿದ್ದೀನಿ. ಬೇಗ ಪಟ್ಟಂತ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ. ಯಾಕೆಂದರೆ ಅದು ಜಜ್ಜಿದ ಮೇಲೆ ಕಪ್ಪಾಗಿಬಿಡುತ್ತೆ. ಯಾಕೆಂದರೆ ಕಬ್ಬಿಣದ ಅಂಶ ಹೇರಳವಾಗಿದೆ ಇದರಲ್ಲಿ, ಹಾಗಾಗಿ ಅದು ಕಪ್ಪಾಗಿಬಿಡುತ್ತೆ. ಈಗ ನಾವು ಬದನೆಕಾಯಿ ಎಲ್ಲ ಹೆಚ್ಚಿಟ್ರೆ ಹೇಗೆ ಕಪ್ಪಾಗುತ್ತೋ ಅದೇ ಥರ ಅದನ್ನು ಈಗ ರೆಸಿಪಿ ಹೇಗೆ ಮಾಡ್ತೀವಿ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ನೀರುಳ್ಳಿ, ಸ್ವಲ್ಪ ಟೊಮೊಟೊ, ಹಾಗೆ ಕೆಂಪು ಮೆಣಸು ಎಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು ಅದು ಬಾಡಿದ ಮೇಲೆ ಈ ಕಾಡು ಬದನೆಕಾಯಿನ ಹಾಕ್ಕೊಳ್ತೀವಿ ಅದಕ್ಕೆ. ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಗೆ, ಗಂಟು ನೋವು, ಈ ಥರದಕ್ಕೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಸ್ವಲ್ಪ ರುಚಿಗೆ ನಾನು ಕಡಲೆನ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆವಾಗ ರುಚಿ ಚೆನ್ನಾಗಿ ಕೊಡುತ್ತೆ ಕಡಲೆನೂ ಹಾಕೋದ್ರಿಂದ ಅಂಥೇಳಿ ಕಡಲೆ ಮತ್ತು ಸುಂದರಕಾಯಿ ಸೇರಿಸ್ಕೊಂಡು ಪಲ್ಯ ಮಾಡ್ತಾ ಇರೋದು. ಇವಾಗ ನಿಮಗೂ ಎಲ್ಲಾದರೂ ಸಿಕ್ಕಿದ್ರೆ ಇದನ್ನು ಬಿಡಬೇಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊಂಡೆಕಾಯಿ ಅಂತ ಕರೀತಾರೆ ಬಯಸಿ ಮೇಲೆಲ್ಲ. ನಾವು ಇಲ್ಲಿ ಮಲೆನಾಡಲ್ಲಿ ಕಾಡು ಬದನೆ ಅಥವಾ ಚಿಕ್ಕ ಬದನೆ ಅಂತ ಕರಿತೀವಿ. ಈಗ ಅದನ್ನು ಮುಚ್ಚಿ ಸ್ವಲ್ಪ ಬೇಯಿಸಿದೆ. ಇದು ನೋಡಿ ಬೆಂದಿದೆ. ಈ ಟೈಮಲ್ಲಿ ಖಾರ ಹಾಕ್ಕೊಳ್ಳೋಣ. ಖಾರ ನಾನು ಮಾಮೂಲಿ ಬೇರೆ ಎಲ್ಲ ಪಲ್ಯಕ್ಕೆ ಹೇಗೆ ಖಾರ ಮಾಡ್ಕೊತೀವ, ಕಾಯಿ, ಕೆಂಪು ಮೆಣಸು, ಕೊತ್ತಂಬರಿ, ಬೆಳ್ಳುಳ್ಳಿ, ನೀರುಳ್ಳಿ ಮತ್ತು ಅರಿಶಿಣ ಪುಡಿ ಎಲ್ಲ ಹಾಕಿ ಯಾಕೆ ಖಾರ ಮಾಮೂಲಿ ಮಾಡ್ಕೊತೀವ ಅದೇ ಥರ ಮಾಡ್ಕೊಂಡಿದ್ದೀನಿ. ಈಗ ಕಾಯಿನ ಕಡ್ದಿರೋ ಖಾರನ ಹಾಕ್ಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ನೀರು, ಅದು ಬೇಯೋದಕ್ಕೆ ಅಷ್ಟೇ. ಮೊದಲೇ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀವಿ. ಅದು ಭಾರಿ ನೀರಾದರೆ ಟೇಸ್ಟ್ ಬರಲ್ಲ. ಅದು ಗಟ್ಟಿ ಪಲ್ಯ ಥರನೇ ಆಗಬೇಕು, ಆವಾಗಲೇ ಚೆನ್ನಾಗಿ ತಿನ್ನೋದಕ್ಕೆ. ನೋಡಿ, ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಹುಳಿನ ಹಾಕ್ಕೊಳ್ತಾ ಇದ್ದೀವಿ. ಅದು ವಾಟೆ ಹುಳಿ ಅಂತ ನಮ್ಮ ಮಲೆನಾಡು ಸೈಡ್ ಸಿಗುತ್ತೆ, ಆ ಹುಳಿ ಅದು. ನೀವು ಯಾವುದು ಬೇಕಾದರೂ ಹಾಕ್ಕೋಬೋದು. ವಾಟೆ ಹುಳಿ ಸಿಕ್ಕಿಲ್ಲ ಅಂದರೆ ಹುಣಸೆ ಹುಳಿ ಕೂಡ ಹಾಕ್ಕೋಬೋದು. ನಾವು ವಾಟೆ ಹುಳಿನೇ ಹಾಕೋದು ಜಾಸ್ತಿ ಎಲ್ಲ ಪಲ್ಯಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಹಾಗೆ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀವಿ. ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇದು ನೀವು ಪಲ್ಯನ ಊಟದ ಜೊತೆಗೂ ತಿನ್ಬೋದು, ಅಥವಾ ಏನಾದರೂ ತಿಂಡಿ, ಈಗ ರೊಟ್ಟಿ ಅಥವಾ ಚಪಾತಿ ಈ ಥರ ಅದಕ್ಕೂ ಸೈಡ್ಸ್ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೀಸನ್ನಲ್ಲಿ ಸಿಕ್ಕಾಗ ಇದರ ಪಲ್ಯನ ಮಾಡಿಕೊಂಡು ತಿನ್ನಬೇಕು. ಆರೋಗ್ಯಕ್ಕೆ ಒಳ್ಳೆಯದಿರೋದ್ರಿಂದ ಅಂಥ ಪದಾರ್ಥಗಳನ್ನು ಆ ಸೀಸನ್ನಲ್ಲಿ ಸಿಕ್ಕಿದಾಗ ಬಿಡಬಾರ್ದು. ನಿಮಗೂ ಎಲ್ಲ ಈ ಪಲ್ಯ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.